ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್. ಇವತ್ತು ದೀಪಾವಳಿ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಏನೆಲ್ಲ ಅಂದ್ಕೊಂಡಿದ್ದೀರಲ್ವ, ಅದು ಈ ಒಂದು ಹಬ್ಬದಿಂದ ಒಂದು ಕತ್ತಲೆ ಕಳೆದು ಹೊಸ ಬೆಳಕನ್ನು ನಿಮ್ಮ ಬಾಳಲ್ಲಿ ತರಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತಂದರೆ, ಇದಕ್ಕೆ ನಾವು ಯಾವುದೇ ರೀತಿ ಒಲೆನ ಹಚ್ಚೋಗಿಲ್ಲ, ಹಾಗೆಯೇ ಗ್ಯಾಸನ್ನು ಬಳಸೋ ಅವಶ್ಯಕತೆ ಇಲ್ಲ. ಇನ್ಸ್ಟೆಂಟ್ ಆಗಿ ನಾವು ಈ ಒಂದು ರೆಸಿಪಿನ ರೆಡಿ ಮಾಡ್ಬೋದು. ಒಲೆ ಹಚ್ಚದೇನೆ ಯಾವ ರೀತಿ ಒಂದು ಸ್ವೀಟನ್ನು ಮಾಡೋದಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಓಕೆನಾ. ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ಗಿನ ಸ್ವಲ್ಪ ಕಡಿಮೆ ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಕಪ್ಪು ಲೋಟನ ಒಂದೇ ಅಳತೆಯಲ್ಲಿ ಎಲ್ಲನೂ ನಾನು ಹೇಳುವ ರೀತಿಯಲ್ಲಿ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಸ್ವೀಟ್ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಫ್ಲೇವರ್ಗೋಸ್ಕರ ಒಂದು 4 ಏಲಕ್ಕಿನ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಪೌಡರ್ ಮಾಡಿ ತಗೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಏಲಕ್ಕಿನ ಹಾಗೆ ಯೂಸ್ ಮಾಡಿರೋದ್ರಿಂದ ಸಿಪ್ಪೆ ಸಮೇತ ಇದನ್ನು ಒಂದ್ಸರಿ ಚೆನ್ನಾಗಿ ಜರಡಿ ಹಿಡಿದು ತಗೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಜರಡಿ ಹಿಡಿದ ನಂತರ ನಮಗೆ 1 ಕಪ್ ಸಕ್ಕರೆ ತಗೊಂಡ್ರೆ ನಮಗೆ ಅರ್ಧ ಕಪ್ನಷ್ಟು ಸಕ್ಕರೆ ಪೌಡರ್ ಸಿಗುತ್ತೆ. ಸೊ ಇವಾಗ ನಾನಿಲ್ಲಿ 3/4 ಕಪ್ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನನಗೆ ಅರ್ಧ ಕಪ್ನಷ್ಟು ಶುಗರ್ ಪೌಡರ್ ರೆಡಿಯಾಗಿದೆ. ಇಲ್ಲಿ ನೋಡ್ತಾ ಇದ್ರೆ ಜರಡಿ ಹಿಡಿದ ನಂತರ ಈ ರೀತಿ ಸ್ಮೂತ್ ಆಗಿರಬೇಕು, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರೆ ನಾನು ಕಪ್ಪಲ್ಲಿ ಇದನ್ನು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾವು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ಮಿಲ್ಕ್ ಪೌಡರ್ ಅಂಗನವಾಡಿಗಳಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಆಗ್ಬೋದು, ಅಥವಾ ನಿಮ್ಮ ಮನೇಲಿ ಯಾವುದಿರುತ್ತೆ ಯಾವ ಬ್ರ್ಯಾಂಡಿನ ಮಿಲ್ಕ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಮಿಲ್ಕ್ ಪೌಡರ್ನ ಹಾಕಿ ಇವಾಗ ಸ್ವಲ್ಪನೇ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೇಕು. ಈಗ ಸಕ್ಕರೆ ಪುಡಿ ಮಿಲ್ಕ್ ಪೌಡರ್ ಚೆನ್ನಾಗಿ ಹೊಂದ್ಕೊಳ್ಳುವಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಜಸ್ಟ್ ಗಂಟುಗಳಿಲ್ಲದ ಥರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಪೇಷನ್ಸಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಗಂಟುಗಳೇನೂ ಇಲ್ಲ ಮಿಲ್ಕ್ ಪೌಡರಲ್ಲಿ, ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಓಕೆನಾ. ಇವಾಗ ಇದಕ್ಕೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ಆವಾಗನೇ ನಮ್ಮ ಒಂದು ಗ್ಯಾಸ್ ಹಚ್ಚದೇನೆ ಮಾಡುವಂತಹ ಸ್ವೀಟ್ ರೆಡಿ ಆಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಯಾವ ಕಪ್ಪಲ್ಲಿ ನಾವು ಶುಗರ್ ತೊಗೊಂಡಿದ್ವಿ ಅಲ್ವಾ, ಅದೇ ಕಪ್ನಲ್ಲಿ ನಾನು 2 ಕಪ್ನಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಮಂಡಳು ಗೊತ್ತಲ್ವಾ, ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ. ಈ ಮಂಡಳು ಮತ್ತು ಸಕ್ಕರೆನ ಯೂಸ್ ಮಾಡಿಕೊಂಡು ನಾವು ಇವತ್ತು ಬರ್ಫಿನ ಮಾಡ್ತಿರೋದು. ಇವಾಗ ಈ ಮಂಡಳನ್ನು ಕೂಡ ಅಷ್ಟೇ ನಾವು ಮೊದಲಿಗೆ ಸಕ್ಕರೆ ಪೌಡರ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು. ಇದರಲ್ಲಿ ಈ ಒಂದು ಬರ್ಫಿಗೆ ಇನ್ನೂ ಟೇಸ್ಟ್ ಜಾಸ್ತಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು 4 ಗೋಡಂಬಿನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಉಳಿದ್ರೆ ಟೀಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸಕ್ಕರೆ ಆದರೆ ಪೌಡರ್ ಸ್ವಲ್ಪ ಉಳಿದ್ರೆ ಅದನ್ನು ಟೀಗೆಲ್ಲ ಯೂಸ್ ಮಾಡ್ಬೋದು. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಇದನ್ನು ಕೂಡ ಜರಡಿ ಹಿಡಿದು ತೊಗೊಳ್ಳೋಣ. ಹಾಗೇನೂ ಕೂಡ ಯೂಸ್ ಮಾಡ್ಬೋದು, ಬಟ್ ಆದರೆ ನಮ್ಮ ಒಂದು ಸ್ವೀಟ್ ತುಂಬ ಸಾಫ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಜರಡಿ ಹಿಡ್ಕೊಂಡು ಮಾಡೋದು ಬೆಸ್ಟ್. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಮಂಡಕ್ಕಿ ಪೌಡರ್ ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ರೆ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವಾ. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ನಾವು ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಮಿಲ್ಕ್ ಪೌಡರ್, ಶುಗರ್ ಪೌಡರ್ ಆ್ಯಂಡ್ ಮತ್ತೆ ಹಾಲನ್ನು ಹಾಕಿ ಮಿಕ್ಸ್ ಮಾಡಿರುವಂಥ ಈ ಒಂದು ಬೌಲ್ಗೆ ಈ ಒಂದು ಪೌಡರ್ನ ಸೇರಿಸ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನಾವು ಹಾಲು ಇಷ್ಟೇ ಬೇಕಂತ ಹೇಳೋದಕ್ಕಾಗಲ್ಲ. ನೀವು ಇವೆಲ್ಲ ಕ್ವಾಂಟಿಟಿಗೆ ಎಷ್ಟು ಹಾಲು ಹೊಂದ್ಕೊಳ್ಳುತ್ತೆ ನೋಡಿಕೊಂಡು ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ಯೂಸ್ ಮಾಡಿದ್ದೀನಿ. ಹಸಿ ಹಾಲನ್ನು ಯೂಸ್ ಮಾಡಿದರೆ ಸ್ವೀಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಕೆನೆ ಹಾಲನ್ನು ಯೂಸ್ ಮಾಡೋದು ಬೆಸ್ಟು, ಬಟ್ ನಾವು ಇಲ್ಲಿ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ನೀವು ಯಾವ ಹಾಲನ್ನಾದರೂ ಯೂಸ್ ಮಾಡ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಸ್ವಲ್ಪನೂ ಗಂಟುಗಳಿಲ್ಲಾರ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಸ್ವಲ್ಪ ತೆಳು ಅಂತ ಅನಿಸುತ್ತೆ ನಿಮಗೆ, ಬಟ್ ಓಕೆ, ಒಂದು ಮಿಶ್ರಣ ಸ್ವಲ್ಪ ತೆಳುನೇ ಇರಬೇಕು. ಯಾಕಂದರೆ ಮಂಡಳು ನಾವು ಡ್ರೈ ಆಗಿ ಯೂಸ್ ಮಾಡಿರೋದ್ರಿಂದ ಅದು ನೀರನ್ನು ಅಬ್ಸರ್ವ್ ಮಾಡುತ್ತೆ, ಹಾಲಲ್ಲಿ ಇರ್ತಕ್ಕಂಥ ನೀರನ್ನು. ಸೊ ಹಾಗಾಗಿ ಇನ್ನು ಸ್ವಲ್ಪ ತೆಳುನೇ ಮಾಡಿಕೊಂಡು ಇದನ್ನು 1-2 ಮಿನಿಟ್ಸ್ ರೆಸ್ಟ್ ಮಾಡಲು ಬಿಡಬೇಕು. ಓಕೆನಾ. ಇವಾಗ ನೋಡ್ತಾ ಇದ್ರೆ 1-2 ಮಿನಿಟ್ಸ್ ಆದ ನಂತರ ತೋರಿಸ್ತಾ ಇದ್ದೀನಿ. ಇದು ಕೈಗೆ ಅಂಟ್ತಾ ಇಲ್ಲ. ಈ ರೀತಿ ಇದ್ದರೆ ಇದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತೇಳಿ ಅರ್ಥ. ಇವಾಗ ನೋಡ್ತಾ ಇದ್ರೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತಂದರೆ ನೀವು ಇನ್ನು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು
ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡಲು ಬಿಡಬೇಕು. ಓಕೆನಾ, ಇವಾಗ ಇಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿ ಸ್ಮೂತ್ ಆಗಿದೆ. ನಮಗೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಯಾವ ರೀತಿ ಅನಿಸುತ್ತಲ್ವ ಸೇಮ್ ಅದೇ ಥರನೇ ಅನಿಸುತ್ತೆ. ಸೊ ಅಷ್ಟಿದ್ರೆ ಸಾಕು. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಳಿ. ಗಂಟುಗಳೇನು ಇಲ್ಲಾರ ಥರ ನೀಟಾಗಿ ಒಂದ್ಸರಿ ಈ ರೀತಿ ಕೈಯಿಂದ ಒಂದು ಡಫ್ನ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ. ನಮಗೆ ಹಾಲು ಕೋವಾ ಎಲ್ಲನೂ ಮಾಡ್ತೀವಲ್ವ ಆ ಒಂದು ಹಿಟ್ಟಿನ ಅದಕ್ಕೆ ಇರಬೇಕಿದು. ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಒಂದು ಪ್ಲೇಟ್ ಅಥವಾ ಟ್ರೇಗೆ ಹಾಕಿ ಸೆಟ್ ಮಾಡೋದು. ಇಲ್ಲಿ ನಾನು ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಇದರಲ್ಲಿ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಸ್ವೀಟ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ಶೇಪ್ಗೆ ಬೇಕಾಗುತ್ತೆ ಆ ಶೇಪ್ಗೆ ನೀವು ಸೆಟ್ ಮಾಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಟ್ಯಾಪ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಒತ್ತಿನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಕ್ರ್ಯಾಕ್ಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನಿಮಗೆ ಸ್ವೀಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಓಕೆನಾ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಒಂದು ಯಾವುದಾದ್ರೂ ಕಪ್ನ ತೊಗೊಂಡು ಅದ್ರ ಕೆಳಗಡೆ ಸ್ವಲ್ಪ ಆಯಿಲನ್ನು ಹಚ್ಚಿ ಈ ರೀತಿ ಸ್ಪ್ರೆಡ್ ಮಾಡಿದರೆ ಅದು ಚೆನ್ನಾಗಿ ಸಾಫ್ಟಾಗಿ ಸ್ಪ್ರೆಡ್ ಆಗುತ್ತೆ. ಓಕೆನಾ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ನಾವು 1 ಇಲ್ಲ 2 ಅವರ್ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಔಟ್ಸೈಡ್ ಆದರೆ ನೀವು ಒಂದು 5-6 ಅವರ್ ಆದರೂ ರೆಸ್ಟ್ ಮಾಡಲು ಬಿಡಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ 1-2 ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಸೆಟ್ ಆಗಿದೆ. ಚಾಕುನ ಸಹಾಯದಿಂದ ಇದನ್ನು ಸೈಡ್ ಎಡ್ಜಸ್ ಎಲ್ಲನೂ ಸ್ವಲ್ಪ ಸಡಿಲ ಮಾಡಿಕೊಂಡು ಇದನ್ನು ಟ್ಯಾಪ್ ಮಾಡಿದರೆ ಆಯಿತು. ನಮ್ಮ ಒಂದು ಇನ್ಸ್ಟೆಂಟ್ ಸ್ವೀಟ್ ರೆಡಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಾಕ್ಸ್ ಬಿಟ್ಟು ಬಂತಂತೇಳಿ. ಬಾಕ್ಸಿಗೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ನೀಟಾಗಿ ಇದು ಸೆಟ್ ಆಗಿದೆ ಎಲ್ಲನೂ. ಇವಾಗ ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ತೊಗೊಳ್ಳೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಗ್ಯಾಸನ್ನು ಬಳಸ್ತೇನೆ ಮನೆಯಲ್ಲೇ ಯಾರಾದರೂ ಗೆಸ್ಟ್ಗಳು ಬಂದಾಗ ಇನ್ಸ್ಟೆಂಟಾಗಿ ಈ ಒಂದು ಸ್ವೀಟನ್ನು ನೀವು ಮಾಡ್ಬೋದು. ಕೂಲಾಗಿ ತಿಂದರೆ ಈ ಒಂದು ಸ್ವೀಟ್ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಮಂಡಳ ಫ್ಲೇವರ್ ಆಗಿರ್ಬೋದು, ಗೋಡಂಬಿ ಮತ್ತು ಮಿಲ್ಕ್ ಪೌಡರ್ನ ಯೂಸ್ ಮಾಡಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದನ್ನು ಕೂಡ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ, ಇದು ಮೇಲ್ಗಡೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ನಾನಿಲ್ಲಿ ಗೋಡಂಬಿನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಒಂದು ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.